ಸದ್ದಾಗಿ ಅನ್ಯಾಯ ಮಾಡಿ ಮಜವಾಗಿರ್ಬೋದಾ? ನಾನ್ ಸುಮ್ನೆ ಬಿಡಲ್ಲ ಅವ್ರನ್ನ. ಒಂದು 4-5 ಬುಕ್ಕಿಂಗ್ ಆಗ್ಬಿಟ್ರೆ ಅಷ್ಟು ಲಾಸು ಕವರ್ ಆಗ್ಬಿಡುತ್ತಾ? ಹೌದು, ಅದ್ರಲ್ಲೇನಿದೆ? ಈಗೇನು ನೀವು ಹೋಗಿ ಡಾಕ್ಯುಮೆಂಟ್ಸ್ ಕೇಳ್ತಿರೋ ಇಲ್ವೋ? ಇಲ್ಲ ಅಂದ್ರೆ ನಾನೇ ಹೋಗಿ ಡಾಕ್ಯುಮೆಂಟ್ಸ್ ಕೇಳ್ತೀನಿ. ಆಯ್ತು, ನಾನೇ ಮಾತಾಡ್ತೀನಿ. ಒಂದು ನಿಮಿಷ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡು. ಅಕ್ಕ, ಶುಭ ವಿವಾಹ ಕಲ್ಯಾಣ ಮಂಟಪ ಇದೆಯಲ್ಲ, ಅದು ನನ್ನ ಹೆಸರಲ್ಲಿದೆ. ನನಗೆ ಕೊಟ್ಬಿಡಕ್ಕ. ಅದು ನನ್ನ ಪ್ರಾಪರ್ಟಿ. ಸೊ ಅದನ್ನು ಇನ್ಮೇಲೆ ನಾನೇ ನೋಡ್ಕೋತೀನಿ. ಏನಂದೆ? ನೀನೇ ನೋಡ್ಕೋತೀಯ? ಇಷ್ಟು ದಿನ ಎಲ್ಲ ಹೋಗಿದ್ದೆ ನೀನು? ಈಗ ನೆನಪಾಯ್ತಾ ನಿನಗೆ? ನಿನ್ನಪ್ಪ ತೀರ್ಕೊಂಡಾಗ ಆ ಹಾಲ್ ಹೇಗಿತ್ತು ನೆನಪಿದ್ಯಾ ನಿಂಗೆ? ಅದನ್ನ ರಿಪೇರಿ ಮಾಡಿಸಿದ್ಯಾರು? ಜಾನಕಿ. ಕೈಯಲ್ಲಿರೋ ದುಡ್ಡನ್ನೆಲ್ಲ ಕಲ್ಯಾಣ ಮಂಟಪಕ್ಕೆ ಖರ್ಚು ಮಾಡಿ ಒತ್ತಾಡಿದ್ ಯಾರು? ಜಾನಕಿ. ಗಲ್ಲಿ ಗಲ್ಲಿ ತಿರುಗಿ ನಮ್ಮ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಸಿ ಅಂತ ಕೇಳ್ಕೊಂಡು ಒದ್ದಾಡಿದ್ ಯಾರು? ನಮ್ಮ ಜಾನಕಿ. ನಿನ್ನ ಅವಶ್ಯಕತೆ ಇದ್ದಾಗ ಎಲ್ಲಿ ಹೋಗಿದ್ದೆ ನೀನು? ಒಂದು ಬಿಟ್ಟ ಈಗ ದೊಡ್ಡದಾಗಿ ಕಲ್ಯಾಣ ಮಂಟಪ ನೋಡ್ಕೋತಾನಂತೆ. ಕಲ್ಯಾಣ ಮಂಟಪ. ದೊಡ್ಡ ಮನುಷ್ಯ, ದೊಡ್ಡ ಮನುಷ್ಯ. ನೋಡಿ, ನೀವು ಮಧ್ಯ ಮಾತಾಡಬೇಡಿ. ಇದು ಅವರಿಬ್ರು ಮಧ್ಯದ ವಿಷಯ. ನೀವ್ಯಾಕೆ ಮಾತಾಡ್ತೀರಾ ಮಧ್ಯ? ಏನಂತೆ ಹರಣೆ? ಮಧ್ಯ ಮಾತಾಡಬಾರ್ದ? ಇದು ನನ್ನ ವಿಷಯ. ಹಾಕಿದ್ದೆ ಅವ್ರಿಗೆ ಮಾತಾಡಕ್ಕೆ. ಇವ್ರು ನನ್ನ ಅತ್ತೆ ಅಲ್ಲ, ನನ್ನ ಅಮ್ಮ. ಅಮ್ಮನಿಗಿಂತ ಹೆಚ್ಚು ನನ್ನ ಜೀವನ ಇವ್ರು ನೋಡಿದ್ದಾರೆ. ನಾನು ಪಟ್ಟ ಕಷ್ಟ ಇವ್ರಿಗೆ ಗೊತ್ತು. ಇವ್ರು ಬೇರೆ ಯಾರೂ ಅಲ್ಲ. ಕೋಪ ಮಾಡ್ಕೋಬೇಡಿ ಅತ್ಗೆ. ಅಪ್ಪ ಅಮ್ಮನ ಆಸ್ತಿ ಆಮೇಲೆ ಹೋಗೋದು ಗಂಡು ಮಕ್ಕಳಿಗೆ ತಾನೆ. ಮ್ಯಾರೇಜ್ ಹಾಲ್ ಇವ್ರ ಹೆಸರಲ್ಲಿದೆ ಅಂದಮೇಲೆ ಅದನ್ನ ಕೇಳೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ನೀವೇನೋ ಕಲ್ಯಾಣ ಮಂಟಪ ನೋಡ್ಕೊಂಡಿದ್ದೀರಾ, ಒಂದು 4 ರೂಪಾಯಿನೂ ಖರ್ಚು ಮಾಡಿರ್ಬಹುದು. ಆದ್ರೆ ಕಲ್ಯಾಣ ಮಂಟಪ ಇವ್ರದೇ ಅಲ್ವಾ? ಸುಬ್ಬಲಕ್ಷ್ಮಿ ಅತ್ತೆ ಮಗ ನಿಮ್ಗೇನೋ ಮಾಡದೆ ತೀರ್ಕೊಂಡ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ನಮ್ಮ ಮಕ್ಕಳು ದೊಡ್ಡವರಾಗ್ತಿದ್ದಾರೆ. ಹೌದು, ಪೂರ್ವಿ ನೀವೇ ನೋಡ್ಕೋತಿದ್ದೀರಾ. ಇಲ್ಲ ಅಂದಿಲ್ವಲ್ಲ ನಾನು. ಅವಳು ಓದಿಸ್ಬೇಕು, ಅವಳಿಗೆ ಮದ್ವೆ ಮಾಡ್ಬೇಕು. ಅದಕ್ಕೆಲ್ಲ ಏನ್ ಮಾಡೋದು ನಾವು? ಅವ್ರ ಹಕ್ಕನ್ನ ಅವ್ರು ಕೇಳ್ತಿದ್ದಾರೆ.
ಅಮ್ಮ. ಅಕ್ಕ, ಇಷ್ಟು ದಿವಸ ನೀವೇ ನೋಡ್ಕೊಂಡಿದ್ದೀರಿ, ಅದು ಇನ್ಮೇಲೆ ಇವಳು ನಾನೇ ನೋಡ್ಕೋತೀನಿ. ಆ ಜವಾಬ್ದಾರಿನ ನನಗೆ ಕೊಡಿ. ನೋಡಿ, ಮೊದ್ಲಿಂದನೂ ನನಗೆ ತುಂಬಾ ಮಾತಾಡೋ ಅಭ್ಯಾಸ ಇಲ್ಲ. ಸುಮ್ಮನೆ ಇದನ್ನು ಉದ್ದಕ್ಕೆ ಹೇಳ್ಕೊಂಡು ಹೋಗೋದಕ್ಕೆ ನಂಗೆ ಇಷ್ಟನೂ ಇಲ್ಲ. ನೀವಾಗಲ್ಲ ಅಂದರೆ ಕೋರ್ಟಿಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಮಾಧವ, ನೀನು ಕೋರ್ಟಿಗೆ ಹೋಗ್ತೀಯಾ? ಹೌದೇನೋ? ಹಾಲು ನಿನ್ನ ಹೆಸರಲ್ಲಿದೆ, ನಿನಗೆ ಬೇಕು ತಾನೆ? ಆಯ್ತಪ್ಪ, ನೀನೇ ಇಟ್ಕೊಳ್ಳಲ್ಲ, ನನಗೇನು ಬೇಕಿಲ್ಲ. ನಿನ್ಗೇನೇ ಯೋಚನೆ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರ್ತೀಯ. ನನ್ನ ತಮ್ಮ ಅಲ್ವೇನೋ ನೀನು? ಅದು ಹೊರಡೋಣ ಹಾಗಾದ್ರೆ. ಅಲ್ಲ, ಈ ಹಾಲಿನ ಕೆಲಸ ಮುಗಿಸ್ಕೊಂಡೇ ಹೋಗಿ. ಅದೇನು ಲಾಯರು, ಪೇಪರು. ನಾಳೆ ಮತ್ತೆ ಬರ್ತೀವಕ್ಕೆ, ಇವತ್ತು ಹೋಗ್ಲೇಬೇಕು. ಬರ್ತೀವಿ. ಪೂರ್ವಿ, ಹುಷಾರಮ್ಮ, ನಾವೇನು ಬರ್ತೀವಿ ರೀ, ಬನ್ನಿ. ಈ ಮಾಧವ, ಮೈಸೂರು ಪಾಕೆ ಮರ್ತು ಹೋಗ್ತಾ ಇದೆಯಲ್ಲೋ? ನನಗೆ ಗೊತ್ತು, ನಿನಗೆ ಹೊರಗೆ ಏನಾದರೂ ತಿಂದರೆ ಹೊಟ್ಟೆ ಕೆಡುತ್ತೆ. ಹುಷಾರು ಕಣಪ್ಪ, ಹೋಗ್ಬಿಟ್ಪ. ಅತ್ತೆ, ಸಾರಿ ಅತ್ತೆ, ಅಮ್ಮ ಇಷ್ಟು ಕೆಟ್ಟೋಳು ಅಂತ ಗೊತ್ತಿರ್ಲಿಲ್ಲ. ಪೂರ್ವಿ, ಅಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಮ್ಮ. ಅಮ್ಮ ಯಾವತ್ತೂ ಅಮ್ಮನೇ. ಅವಳು ಕೇಳಬಾರ್ದನ್ನ ಏನು ಕೇಳಲಿಲ್ಲ. ಶುಭ ವಿವಾಹ ಕಲ್ಯಾಣ ಮಂಟಪ ಅವ್ರದೇ, ಅವರ ಹಕ್ಕಿನ ಕೇಳಕ್ಕೆ ಕೇಳಿದ್ರು ಅಷ್ಟೇ. ಅಳಬೇಕು, ಅಳಬೇಡಿ. ಏನಾಯ್ತು? ಯಾಕೆ ಒದ್ದಾಡ್ತಾ ಇದೀಯಾ? ಓಹೋ, ಮೇಡಮ್ ಇನ್ನೂ ಬಂದಿಲ್ಲ ಅಂತ ಕಾಣುತ್ತೆ ಗುಡ್ ನೈಟ್ ಹೇಳಕ್ಕೆ.
ಸರಿ ಹೋಯ್ತು. ಏನಾಗಿದೆ ಇವಳಿಗೆ? ಯಾಕಿಷ್ಟು ಟೆನ್ಷನ್ ಅಲ್ಲಿದ್ದಾಳೆ? ರೋಮಿಯೋ ಸಾಕು ಬಿಡಪ್ಪ. ಏಯ್, ಶ್ರದ್ಧಾ ಏನೋ ಯೋಚಿಸ್ತಾ ಇದ್ದಾಳೆ. ಅವಳು ಇಲ್ಲದೆ ಇದ್ರೆ ಹೀಗಿರಲ್ಲ. ಏನೋ ಆಗಿರ್ಬೇಕು. ಅವಳು ನಗ್ತಾನೆ ಇಲ್ಲ. ಹೌದಾ? ಪಾಪ ಮೇಡಮ್ ಮುಖದಲ್ಲಿ ನಗು ಇಲ್ಲ ಅಂದ್ರೆ ಆಯ್ತು ಸಾಹೇಬ್ರಿಗೆ ಟೆನ್ಷನ್ನು. ಸುರೇಶ್, ಸಾರಿ, ಮಲಗಿದ್ದೆ ಅನ್ಸತ್ತೆ. ಇಲ್ಲ, ಏನಾಯ್ತು? ಅದನ್ನೇ ಕೇಳಕ್ ಬಂದೆ. ಏನಾಯ್ತು ನಿಂಗೆ? ನಂಗ ಏನಾಗಿಲ್ವಲ್ಲ. ನಿನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಶ್ರದ್ಧಾ, ಮೂಡಲ್ಲಿ ಇಲ್ಲ ನೀನು. ಏನಾಯ್ತು ನಿಂಗೆ? ಗಂಡನ ಕಡೆಯವ್ರು ಏನಾದ್ರೂ ಫೋನ್ ಮಾಡಿ ಧಮಕಿ ಹಾಕಿದ್ರಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಇದು ಬೇರೆ ಏನೋ ವಿಷಯ. ಬಿಡು ಸುರೇಶ್. ಓ ಹೌದಾ? ಹತ್ರ ಹೇಳಕ್ಕಾಗದೇ ಇದ್ರೆ ಪರವಾಗಿಲ್ಲ, ಬಿಡು. ಸಾರಿ, ಗುಡ್ ನೈಟ್. ಬೆಳಗ್ಗೆ ಸಿಗೋಣ. ಸುರೇಶ್, ಒಂದು ನಿಮಿಷ. ನೀನು ನಮ್ಮ ಮನೆಯವ್ರ ಥರನೇ ಅಲ್ವಾ? ಅದೇನಂದ್ರೆ ಮಾವ ಮದುವೆ ಹಾಲ್ನ ಅವ್ರಿಗೆ ಬೇಕು ಅಂತ ಕೇಳಿದ್ರು ಅಮ್ಮನ ಹತ್ರ. ಅದೇನಾಯ್ತು ಅಂತಂದ್ರೆ, ಅಕ್ಕ, ಶುಭ ವಿವಾಹ ಕಲ್ಯಾಣ ಮಂಟಪ ಇದೆಯಲ್ಲ, ನನ್ನ ಹೆಸರಲ್ಲಿದೆ. ನನಗೆ ಕೊಟ್ಬಿಡಕ್ಕ. ನೀವಾಗಲ್ಲ ಅಂದರೆ ಕೋರ್ಟಿಗೆ ಹೋಗ್ಬೇಕಾಗತ್ತೆ ಅಷ್ಟೇ. ನಿನಗೇನೇ ಯೋಚನೆ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರ್ತೀಯ. ನನ್ನ ತಮ್ಮ ಅಲ್ವೇನೋ ನೀನು? ನೀನೇ ಇಟ್ಕೋ ಅದನ್ನ, ನನಗೇನು ಬೇಕಿಲ್ಲ. ಓ, ಹೀಗೋ ವಿಷಯ. ಹೌದು ಸುರೇಶ್, ಈಗ ಅದೇ ಯೋಚನೆ ಆಗಿರೋದು. ಬನ್ನಿ. ಅರೇ ಹರಣಿ ಮಾಧವ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಸುನೀಲ್, ಟೀ ಮಾಡ್ಕೊಂಬಮ್ಮ. ಅತ್ತೆ ಮಾವ ಬಂದಿದ್ದಾರೆ. ಇರಲಿ, ಕಾಫಿ ಟೀ ಎಲ್ಲ ಏನು ಬೇಡ. ವಿಷಯ ಮಾತಾಡೋಣ. ಲಾಯರ್ ಸಾಹೇಬ್ರೆ, ಮಾತಾಡಿ. ನೋಡಿ, ನಿಮ್ಮ ಹತ್ರ ಕಲ್ಯಾಣ ಮಂಟಪಕ್ಕೆ ಸಂಬಂಧಪಟ್ಟ ಏನೇನು ಪೇಪರ್ಸ್ ಇದೆ ಅದೆಲ್ಲ ಕೊಡಿ. ರೆಡಿ ಇದೆಯಾ? ರೆಡಿ ಇದೆ, ಕೊಡ್ತೀನಿ. ಆದರೆ ಕೊಡಕ್ಕೆ ಮುಂಚೆ ಒಂದು ಕಂಡೀಷನ್ ಇದೆ ಹರಣಿ ಮಾಧವ. ಏನಕ್ಕ? ಏನು ಕಂಡೀಷನು? ನೋಡು, ಎಲ್ಲ ಕಡೆ ಈ ಥರ ಆಸ್ತಿ ಹಂಚೋದು, ಪಾಲ್ ಮಾಡೋದು ಆದಮೇಲೆ ಒಡ ಹುಟ್ಟಿದವರು ಸಂಬಂಧನೇ ಹಾಳಾಗೋಗುತ್ತೆ. ಅಲ್ಲಿ ತನಕ ಚೆನ್ನಾಗಿದ್ದವರು
ಆಮೇಲೆ ಮುಖನೇ ನೋಡಲ್ಲ. ಈ ಮನೆ ಗೋಡೆಗಳು ಎಲ್ಲ ಕಲ್ಲಲ್ಲಿ ಕಟ್ಟಿರೋದು. ಯಾವತ್ತಾದ್ರೂ ಕುಸ್ತು ಬೀಳ್ಬೋದು, ಆದರೆ ಮನ್ಸಲ್ಲಿ ಕಟ್ಕೊಂಡಿರೋ ಭಾವನೆಗಳು ಹಾಗೇ ಇರತ್ತಲ್ವಾ. ನಾವಿಬ್ರು ಚಿಕ್ಕ ವಯಸ್ಸಿನಲ್ಲಿ ಆಡಿದ ಆಟ ಚೇಷ್ಟೆ ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ನೀವಿದೆಲ್ಲ ಆದಮೇಲೂ ನಮ್ಮ ಮನೆಗೆ ಮೊದಲಿನ ಥರ ಬಂದು ಹೋಗಿ ಮಾಡಬೇಕು. ಆಯ್ತಾ ಹರಣಿ? ಹಾ, ಖಂಡಿತ ಅದ್ಗೆ ಬರ್ತಾ ಇರ್ತೀವಿ. ಅಕ್ಕ, ಅದನ್ನು ನೀನು ಹೇಳೋದೇ ಬೇಡ. ಇಷ್ಟು ಹೇಳಿದೆಯಲ್ಲ, ಅದೇ ಸಮಾಧಾನ. ಒಂದು ನಿಮಿಷ ಬಂದೆ. ತಗೊಳ್ಳಿ. ಓಕೆ, ಎಲ್ಲ ಡಾಕ್ಯುಮೆಂಟ್ ಸರಿಯಾಗೇ ಇದೆ. ನಿಮ್ದೇನಾದ್ರೂ ವಸ್ತುಗಳು ಕಲ್ಯಾಣ ಮಂಟಪದಲ್ಲಿದ್ದರೆ ಅವನ್ನೆಲ್ಲ ಬೇಗ ಕ್ಲಿಯರ್ ಮಾಡಿಕೊಟ್ಟು ನಮಗೆ ಕಲ್ಯಾಣ ಮಂಟಪ ಬಿಟ್ಕೊಟ್ಬಿಡಿ. ಒಂದು 3-4 ದಿನ ಕೊಡಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ, ಅರ್ಜೆಂಟ್ ಏನೂ ಇಲ್ಲ. ಬೇಕಾದ್ರೆ ಇನ್ನೂ 4 ದಿನ ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್. ಒಟ್ನಲ್ಲಿ ಶುಭ ವಿವಾಹ ಕಲ್ಯಾಣ ಮಂಟಪ ನಮ್ ಕೈ ಸೇರ್ಬೇಕು ಅಷ್ಟೇ. ಕರೆಕ್ಟಾಗಿ ಹೇಳಿದ್ರಿ ಆಂಟಿ. ಅಂಕಲ್ಲು ಈ ಮನೆ ಹಿರಿಮಗ ಅಂದ್ಮೇಲೆ ಶುಭ ವಿವಾಹ ಕಲ್ಯಾಣ ಮಂಟಪ ಅವ್ರಿಗೆ ಸೇರ್ಬೇಕು, ಅಕಾರ್ಡಿಂಗ್ ಟು ಹಿಂದೂ ಲಾ. ಅಲ್ವಾ ಲಾಯರ್ ಸಾಹೇಬ್ರೆ? ಓ, ಪರವಾಗಿಲ್ವೇ? ಏನಿವತ್ತು ನೀನು ನಮ್ಗೆ ಸಪೋರ್ಟ್ ಆಗಿ ಮಾತಾಡ್ತಿದ್ಯಾ? ನಿಮಗ್ ಗೊತ್ತೇ ಇದೆಯಲ್ಲ ಆಂಟಿ, ನಾನು ಸತ್ಯದ ಪರ. ನಿಮ್ಮ ಹತ್ರ ಇದೆಯಲ್ಲ ಈ ಪೇಪರ್ಸು, ಇದು ತುಂಬಾ ಇಂಪಾರ್ಟೆಂಟು. ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ನನ್ನ ಹತ್ರ ಇನ್ನೂ ಒಂದಷ್ಟು ಪೇಪರ್ಸ್ ಇದೆ, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಏನಿದು? ಏನಿಲ್ಲ, BBMP ಇಂದ ಬಂದಿರೋ ಟ್ಯಾಕ್ಸ್ ನೋಟಿಸು, ಜೊತೆಗೆ 2 ಲೀಗಲ್ ನೋಟಿಸು ಇದೆ. ಟ್ಯಾಕ್ಸು, ನೋಟಿಸು, ಏನಿದೆಲ್ಲ? ಏನಿಲ್ಲ ಆಂಟಿ, ನಿಮಗೆ ಗೊತ್ತಿಲ್ವಾ? ನಿಮ್ಮ ಮದುವೆ ಹಾಲ್ನಲ್ಲಿ ಮೇಲ್ಗಡೆ ಫ್ಲೋರ್ ಕಟ್ಟಿದಾರಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ. ಅದನ್ನ ಗೊತ್ತಿಲ್ಲದೆ ಕಟ್ಟಿದ್ದಾರೆ, ಅದಕ್ಕೆ ನೋಟಿಸ್ ಬಂದಿದೆ. ಟ್ಯಾಕ್ಸು, ನೋಟಿಸು, ಏನಿದೆಲ್ಲ? ಏನಿಲ್ಲ ಆಂಟಿ, ನಿಮಗೆ ಗೊತ್ತಿಲ್ವಾ? ನಿಮ್ಮ ಮದುವೆ ಹಾಲ್ನಲ್ಲಿ ಮೇಲ್ಗಡೆ ಫ್ಲೋರ್ ಕಟ್ಟಿದಾರಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ. ಅದನ್ನ ಗೊತ್ತಿಲ್ಲದೆ ಕಟ್ಟಿದ್ದಾರೆ, ಅದಕ್ಕೆ ನೋಟಿಸ್ ಬಂದಿದೆ. ಅವರು ಯಾವಾಗ ಬೇಕಾದ್ರೂ ಬಂದು ಫಸ್ಟ್ ಫ್ಲೋರ್ನ ಒಡೆದಾಕ್ಬೋದು. ಆಮೇಲೆ 2 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಬೇರೆ, ಅದಕ್ಕೂ ನೋಟಿಸ್ ಬಂದಿದೆ. ಅದು ಅಲ್ಲದೆ ಅದೇನೋ ಮೆಟ್ರೋ ಬರ್ತಾ ಇದೆ, ಅದಕ್ಕೆ ಶುಭ ವಿವಾಹ ಕಲ್ಯಾಣ ಮಂಟಪ ಇರೋ ಜಾಗನ ಒಡಿಬೇಕಾಗಿ ಬರಬಹುದು ಅಂತ ಲೆಟರ್ ಬಂದಿದೆ. ಬೇಕಾದ್ರೆ ನೀವೇ ನೋಡಿ. ಓ, ಇದೆಲ್ಲ ಗೊತ್ತೇ ಇರಲಿಲ್ಲ ನನಗೆ. ಅಷ್ಟೇ ಅಲ್ಲ, ಈ ಲೆಟರ್ ನೋಡಿ. 4 ವರ್ಷಗಳ ಹಿಂದೆ ಜಾನ್ಕಮ್ನವರು ಶುಭ ವಿವಾಹ ಕಲ್ಯಾಣ ಮಂಟಪದ ಮೇಲೆ 30 ಲಕ್ಷ ಸಾಲ ಮಾಡಿದ್ರು. ಅದೀಗ ಬೆಳೆದು 60 ಲಕ್ಷ ಆಗಿದೆ. ಕಲ್ಯಾಣ ಮಂಟಪದ ಹೆಸರಲ್ಲೇ ಸಾಲ ಇರೋದು, ನಾಳೆ ನೀವೇ ತೀರಿಸ್ಕೋಬೇಕಾಗತ್ತೆ ಅಲ್ವಾ? ಹೆದರ್ಕೋಬೇಡಿ, ನೀವೇನೋ ಇದನ್ನ ಚಿಟ್ಕೆ ಹೊಡೆಯೋದ್ರಲ್ಲಿ ತೀರಿಸ್ಕೊಂಡ್ಬಿಡ್ತೀರಾ ಅಲ್ವಾ? ಹಾ, ಇದನ್ನ ತಗೊಳ್ಳಿ, ಬಿಲ್ಸ್. ಏನ್ ಬಿಲ್ಸಾ? ಏನ್ ಬಿಲ್ಸ್ ಇದೆಲ್ಲ? ಏನಿಲ್ಲ, ಕಳೆದ 4 ತಿಂಗಳಿಂದ
ಸೌಂಡ್ ಸಿಸ್ಟಮ್ನವರು, ಕೇಟ್ರರ್ಸು, ದಿನಸಿಯವರು ಇವ್ರು ಯಾರ್ದು ಬಿಲ್ಲೇ ಕ್ಲಿಯರ್ ಮಾಡಿಲ್ಲ. ಇವ್ರ ಹತ್ರ ಅವರೆಲ್ಲ ಚೆನ್ನಾಗಿದ್ದಾರೆ, ಅದಕ್ಕೆ ಬಿಲ್ಸ್ ಕ್ಲಿಯರ್ ಮಾಡಿ ಅಂತ ಕೇಳಿಲ್ಲ. ನಾಳೆ ನಿಮ್ ಓನರ್ಶಿಪ್ ಆಯ್ತು ಅಂದ್ರೆ ಕೂಡ್ಲೆ ಬಿಲ್ಸ್ ಕ್ಲಿಯರ್ ಮಾಡಿ ಅಂತ ಕೇಳ್ತಾರೆ.